ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಏಕಶಿಲಾ ಬೆಟ್ಟ ಅಂತ ಹೆಸರುವಾಸಿಯಾಗಿರುವ ಮಧುಗಿರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈಗ ವ್ಲಾಗ್ನ ಶುರು ಮಾಡಿದೆ. ಸೊ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ತುಂಬ ಜನ ನೋಡದೇ ಇರೋರು ಇರ್ತಾರೆ ನನ್ನ ವೀಡಿಯೋಸ್ ನೋಡ್ತಾ ಇರೋರು. ಹಾಗಾಗಿ ಇಲ್ಲಿಂದ ನಮ್ಮ ಪಾವಗಡದಿಂದ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ. ಶನಿಮಹಾತ್ಮ ದೇವಸ್ಥಾನ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಇವತ್ತು ಶನಿವಾರ ಆಗಿರೋದ್ರಿಂದ ಇದು ಶನಿವಾರದ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಫುಲ್ಲು ಜನ ಜಾಸ್ತಿ ದೇವಸ್ಥಾನಕ್ಕೆ, ಹಂಗಾಗಿ ಈ ರೋಡಲ್ಲಿ ಸ್ವಲ್ಪ ರಶ್ ಆಗೇ ಇರುತ್ತೆ. ಹಂಗಾಗಿ ಇಲ್ಲಿಂದ ಹೊರಟಿದ್ದೀವಿ. ಈಗ ಪಾವಗಡದಿಂದ ಹೊರಟು ಮತ್ತೆ ಮಧುಗಿರಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ನೋಡ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿದ್ವಿ ಟ್ರೆಂಡ್ಸಲ್ಲಿ. ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ನೋಡಿ, ಇಲ್ಲಿಂದ ಆ ಕಡೆ ಲೆಫ್ಟ್ ಸೈಡ್ ಹೋದರೆ ಬಸ್ ಸ್ಟಾಪ್ ಎಲ್ಲ ಸಿಗುತ್ತೆ. ಆ ಕಡೆ ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರು ರೂಟಲ್ಲಿ. ಈ ಕಡೆ ಎಲ್ಲ ಚೌಟ್ರಿ ಎಲ್ಲ ಇದೆ, ಮದುವೆಗಳೆಲ್ಲ ಈ ಕಡೆ ಮಾಡ್ತಾ ಇರ್ತಾರೆ ಆರಾಮಾಗಿ. ಈಗ ನಾನು ನಮ್ಮ ಮನೆಯವರಿಬ್ಬರೇ ಹೋಗ್ತಾ ಇರೋದು, ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು. ಸೊ ಈಗ ನಾವು ಇಲ್ಲಿಂದ ಹೊರಟು ಮತ್ತೆ ಬರೋದು ಸಂಜೆ ಒಂದು 5:30 6 ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ನಮ್ಮ ಪಾವಗಡದಲ್ಲಿ ತುಂಬ ಚೆನ್ನಾಗಿದೆ ಟ್ರೆಂಡ್ಸು. ಏನಂದರೆ ನಾನು ಇಲ್ಲಿ ಯಾವತ್ತೂ ಭೇಟಿ ಮಾಡಿಲ್ಲ. ಸೊ ತಪ್ಪದೇ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ ಟ್ರೆಂಡ್ಸಲ್ಲಿ. ಇದರಲ್ಲಿ ಹೋಗ್ಬಿಟ್ಟು ಒಂದು ಸರಿ ಪರ್ಚೇಸ್ ಮಾಡಬೇಕು. ಸೊ ಇಲ್ಲಿಗೆ ಹೋದ್ಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ನಾನು ಮಧುಗಿರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲೇ ಹತ್ರದಲ್ಲೇ ಇತ್ತು ನನ್ನ ಕೆಲಸ. ಅದು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಹತ್ರದಲ್ಲೇ ಇತ್ತು ಟ್ರೆಂಡ್ಸು, ಹಂಗಾಗಿ ನಾನು ಅಲ್ಲೇ ಹೋದೆ ಶಾಪಿಂಗ್ಗೆ. ಸೊ ನೆಕ್ಸ್ಟ್ ಟೈಮು ಪಾವಗಡದಲ್ಲಿ ಹೋಗ್ತೀನಿ, ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ವೀಡಿಯೋನ. ಆದಷ್ಟು ಆಲ್ಮೋಸ್ಟ್ 90% ಕ್ಯಾಮ್ರಾ ಅಲೋ ಇರಲ್ಲ ಆ ಥರ. ಆದರೆ ನನಗೆ ಇಲ್ಲಿ ಮಧುಗಿರಿಯಲ್ಲಿ ನೀವು ಯೂಟ್ಯೂಬರ್ಸ್ ತಾನೆ ಅಂತ ಅವರು ಐಡೆಂಟಿಫೈ ಮಾಡಿಬಿಟ್ಟು, ಸೊ ಸ್ಟಾರ್ಟಿಂಗಲ್ಲಿ ನಾವು ಒಳಗಡೆ ಹೋದಾಗ ನನಗೆ ಅಲೋ ಇಲ್ಲ ಅಂತಂದು ಹೇಳಿದ್ರು ನಮಗೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವರು ಐಡೆಂಟಿಫೈ ಮಾಡಿಬಿಟ್ಟು ನಮಗೆ ಅಲೋ ಮಾಡಿದ್ರು, ನೀವು ಮಾಡ್ಕೋಬೋದು ಆರಾಮಾಗಿ ವೀಡಿಯೋ ಅಂತಂದು ಹೇಳಿದ್ರು. ತುಂಬ ಖುಷಿ ಅನ್ನಿಸ್ತು. ಹಾಗಾಗಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೂ. ಹಾಗೆ ಇಲ್ಲೇ ಸ್ವಲ್ಪ ನನಗೆ ಈ ಕೇಕ್ ವರ್ಲ್ಡ್ ಇದೆಯಲ್ಲ, ಸೊ ಇದ್ರ ಮೇಲೆ ಸ್ವಲ್ಪ ಕೆಲಸ ಇತ್ತು ನಮಗೆ. ಹಾಗಾಗಿ ಇಲ್ಲಿಗೆ ಬಂದು ಇವ್ರ ಹತ್ರ ಸ್ವಲ್ಪ ಕೆಲಸದ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಮಾತಾಡ್ಕೊಂಡು ಆಮೇಲೆ ಈಗ ಶಾಪಿಂಗ್ ಹೋಗೋಣ ಅಂತ ಅನ್ನಿಸ್ತು. ಯಾಕಂದರೆ ಇಲ್ಲೇ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಅಂದ್ಕೊಂಡಿದ್ದೆ, ಬೇಗನೆ ಆಯಿತು. ಇವರು 2 ಕೋರ್ಸಸ್ ಕೊಡ್ತಾ ಇದ್ದಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸು ಮತ್ತು ಸ್ಪೋಕನ್ ಇಂಗ್ಲೀಷ್ ಕೋರ್ಸು. ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡ್ಕೊಡಿ ನಮಗೆ ಅಂತ ಕೇಳಿದರು. ಹಾಗಾಗಿ ಇಲ್ಲಿಗೆ ಬಂದಿದ್ದು. ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ, ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಸ್ಟಾದಲ್ಲಿ ಪ್ರಮೋಟ್ ಮಾಡೋದಿತ್ತು, ಹಂಗಾಗಿ ವಿಡಿಯೋ ಇವ್ರ ಬಗ್ಗೆ ಎಲ್ಲ ಪ್ರಮೋಟ್ ಮಾಡಿಕೊಂಡು ಮಾಡಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇದರಲ್ಲಿ ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಪಾಪ ಹೊಸ್ದಾಗೆ ಇನ್ನು ಶುರು ಮಾಡಿರೋದು ಮಧುಗಿರಿಯಲ್ಲೇ. ಹಾಗಾಗಿ ಹೊಸ್ದಾಗಿ ಅಂದರೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬೇಕಾಗುತ್ತಲ್ಲ, ಹಾಗಾಗಿ ನನ್ನ ಕಡೆಯಿಂದನೂ ಪ್ರಮೋಟ್ ಮಾಡಿಸಿದ್ರು. ಸೊ ತುಂಬ ಖುಷಿ ಅನ್ನಿಸ್ತು. ಹಾಗೆ ಇವ್ರಿಗೂ ಒಳ್ಳೇದಾಗಲಿ ಅಂತಂದು ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಹೊಸ್ದಾಗಿ ಮಾಡೋ ಕೆಲಸಕ್ಕೆ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ ಎಲ್ರಿಗೂ, ಏನಾಗುತ್ತೋ ಏನೋ ಅನ್ನೋದು ಒಂದು ಭಯ ಇರುತ್ತೆ. ಸೊ ಅದೆಲ್ಲ ಒಳ್ಳೇದಾಗಲಿ ಇವ್ರಿಗೆ ಅಂತಂದು ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಈಗ ನೋಡಿರಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಯಾಕಂದರೆ ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಈ ಥರ ಓಡಾಡ್ತಾ ಇದ್ವಿ ಅಷ್ಟೇ, ಎಲ್ಲೂ ಮಧುಗಿರಿಯಲ್ಲಿ ಎಲ್ಲೂ ಈ ಥರ ಇದು ಮಾಡ್ಕೊಂಡಿರಲಿಲ್ಲ, ಇಳಿದ್ಬಿಟ್ಟು ಈ ಥರ ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಖುಷಿನೂ ಅನ್ನಿಸ್ತಾ ಇತ್ತು, ಮಧುಗಿರಿಯಲ್ಲಿ ನಮಗೊಂದು ವೀಡಿಯೋ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು. ಇದು ಮೇಲ್ಗಡೆ ನಿಂತ್ಕೊಂಡು ನೋಡಿ ಈ ಥರ ತೋರಿಸ್ತಾರೆ, ಮೇನ್ ರೋಡ್ ಇದು. ಈ ಕಡೆ ಬೆಂಗಳೂರು ರೂಟು ಅಂತಾರಲ್ಲ, ಅದೇ ರೂಟಲ್ಲೇ ಇರೋದು, ಅಂದರೆ DCC ಬ್ಯಾಂಕ್ ಪಕ್ಕ ಇರೋದು, ಕೇಕ್ ವರ್ಲ್ಡ್ ಮೇಲೆ. ಇನ್ನೇನು ಅಲ್ಲಿ ವೀಡಿಯೋ ಎಲ್ಲ ಮುಗಿಸಿದ್ವಿ. ಈಗ ನೋಡಿ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಟ್ರೆಂಡ್ಸ್ ಇರೋದು, ಹಾಗಾಗಿ ಇಲ್ಲೊಂದು ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ ನಡ್ಕೊಂಡು. ಆ ಕಡೆ ಈ ಕಡೆ ನೋಡ್ತಾ ಬರ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇಲ್ಲಿ ಬೈತಾನೆ ಅವರೇ ಆಗಿಂದ, ಸೊ ನಿನಗೆ ರೋಡ್ ದಾಟಕ್ಕೆ ಬರೋಲ್ಲ, ಅಷ್ಟೊಂದು ಮಾತಾಡ್ತೀಯ ಅಂತಂದು ಹೇಳ್ತಾಯಿದ್ರು. ನನಗೆ ಒಂದು ಕಡೆ ವೆಹಿಕಲ್ಸ್ ಬಂದರೆ ಆರಾಮಾಗಿ ದಾಟ್ಬಿಡ್ಬೋದು, 2 ಕಡೆ ಬರುತ್ತಲ್ಲ ಅದೊಂದು ಸ್ವಲ್ಪ ನನಗೆ ಸ್ವಲ್ಪ ಭಯ ಜಾಸ್ತಿ. ಹಾಗಾಗಿ ಆ ಕಡೆ ಈ ಕಡೆ ನೋಡ್ತಾ ಅಲ್ಲೇ ನಿಂತಿದ್ದೆ. ನಮ್ಮ ಮನೆಯವ್ರು ಇವತ್ತು ಆಗಲ್ಲ, ಕ್ರಾಸ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ ಅಂತಂದು ಬೈತಾಯಿದ್ರು ಆಗಿಂದ. ಅದಕ್ಕೆ ಇನ್ನೇನು ಈಗ ಕ್ರಾಸ್ ಮಾಡ್ತೀನಿ ನಿಲ್ರಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಮತ್ತೆ ವಾಪಸ್ ಬರ್ತಾಯಿದ್ದೆ. ಆ ಥರ 2 ಕಡೆ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕಂದ್ರೆ ಸ್ವಲ್ಪ ಭಯ ಅನ್ನಿಸ್ತೈತೆ. ನನಗೆ ಮುಂಚೆಯಿಂದಲೂ ಅಷ್ಟೇ ಸ್ವಲ್ಪ ಈ ಥರ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ತುಂಬ ಭಯ ಪಡ್ತೀನಿ ನಾನು. ಸೊ ಬ್ಯಾಂಗ್ಳೂರಲ್ಲಿ ಹೋದ್ರೂ ಅಷ್ಟೇ, ನಾನು ನಮ್ಮ ಮನೆಯವ್ರ ಕೈ ಹಿಡ್ಕೊಂಡೆ ರೋಡ್ ದಾಟೋದು, ಅಷ್ಟೊಂದು ಭಯ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ, ಮುಂಚೆಯಿಂದಲೂ ಅಷ್ಟೇ. ಈಗ ಆ ಕಡೆ ಈ ಕಡೆ ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ರೋಡ್ ಕ್ರಾಸ್ ಮಾಡಿ ನೋಡಿದ್ದಾಯಿತು. ಇಲ್ಲಿ ತುಂಬ ಜನ ಐಡೆಂಟಿಫೈ ಮಾಡಿ ಮಾತಾಡಿಸೋರು, ತುಂಬ ಖುಷಿ ಅನ್ನಿಸ್ತು ಮಾತಾಡಿಸಿದ್ದಕ್ಕೆ ಅವರೆಲ್ಲರೂ. ಆಮೇಲೆ ಟ್ರೆಂಡ್ಸ್ ಒಳಗಡೆ ಹೋದ್ವಿ. ಇಲ್ಲಿ ಅಷ್ಟೇ ನನಗೆ ಸ್ಟಾರ್ಟಿಂಗಲ್ಲಿ ಅವರು ನೋಡಿದ್ದಾರೆ, ಐಡೆಂಟಿಫೈ ಮಾಡಿಲ್ಲ ಅವರು. ಆಮೇಲೆ ನಾನು ಮೇಲ್ಗಡೆ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದರೆ ಅವರು ವೀಡಿಯೋ ಅಲೋ ಇಲ್ಲ ಅಂತಂದು ಹೇಳಿದ್ರು. ಆವಾಗ ಸರಿ ಅಂತಂದು ಹೇಳ್ಬಿಟ್ಟು ಇದ್ದರೆ, ಆಮೇಲೆ ಅವರಿಲ್ಲ ಯೂಟ್ಯೂಬರ್ಸ್ ಇರಬೇಕು, ಅವರು ಪದ್ಮ ಅವರು ಯೂಟ್ಯೂಬರು, ಮತ್ತು ಇನ್ಸ್ಟಾದಲ್ಲೂ ನಾವು ಫಾಲೋ ಆಗಿದ್ದೀವಿ ಅಂತಂದು ಹೇಳ್ಬಿಟ್ಟು ಆಮೇಲೆ ಬಂದು ಅಲೋ ಇದೆ ನೀವು ಮಾಡ್ಕೊಳ್ಳಿ ವೀಡಿಯೋ ಅಂತಂದು ಹೇಳಿದ್ರಲ್ಲ, ಆವಾಗ ಸ್ವಲ್ಪ ಖುಷಿ ಅನ್ನಿಸ್ತು. ಆವಾಗ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡೆ, ನಿಮಗೂ ಶೇರ್ ಮಾಡ್ಕೊಳಂಗಾಗುತ್ತೆ. ನಾನೇನೇನು ತೊಗೊಂಡೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೊಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರ, ನೀವೆಲ್ಲ ಎಲ್ಲಿ ತೊಗಿತೀರಾ, ಬಟ್ಟೆ ಎಲ್ಲಿ ತೊಗೊತೀರಾ, ಎಲ್ಲಿ ಪರ್ಚೇಸ್ ಮಾಡ್ತೀರಾ, ಆನ್ಲೈನಲ್ಲಿ ಅದರ ಲಿಂಕ್ ಕೊಡಿ ಅಂತಂದು. ನಾನು ಆನ್ಲೈನಲ್ಲಿ ಸ್ವಲ್ಪ ಕಡಿಮೆನೇ ಪರ್ಚೇಸ್ ಮಾಡೋದು. ಈ ಥರ ಎಲ್ಲಾದರೂ ಹೋದಾಗ ನನಗೆ ಯಾವುದಾದ್ರೂ ಒಳ್ಳೆಯದು ಅನಿಸಿದ್ರೆ
ನಾನು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ತೊಗೊಳಲ್ಲ. ಯಾವಾಗಾದರೂ ಇಷ್ಟ ಆಗಿಬಿಟ್ರೆ ಒಂದು 3-4 ಜೊತೆ ತೊಗೊಬಿಡ್ತೀನಿ. ಮತ್ತು ಯಾವುದಾದ್ರೂ ಅಕೇಶನ್ಸ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಅವಾಗ ಹಾಕ್ಕೊಬಿಡ್ತೀನಿ ಆ ಥರ. ಮತ್ತು ಬಟ್ಟೆಗೆ ಅಂತಂದೇ ನಾನು ಯಾವತ್ತೂ ಹೋಗಲ್ಲ ಅಂಗಡಿಗಳಿಗೆಲ್ಲನೂ. ಅದೇ ಬೇಕೇ ಏನಕ್ಕಾದರೂ ಒಂದು ಫಂಕ್ಷನ್ಗೆ ಬೇಕೇ ಅಂತ ಬೇಕು ಅಂತ ಅನಿಸಿದ್ರೆ ಮಾತ್ರ ಆವಾಗ ಪರ್ಚೇಸ್ಗೆ ಅಂತ ಹೋಗ್ತೀನಿ. ಸೊ ಈಗ ನೋಡಿ ಟ್ರೆಂಡ್ಸ್ ಒಳಗಡೆ ಬರ್ತಾಯಿದ್ದೀವಿ. ಮೇಲ್ಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಮೆನ್ಸ್ ವೇರ್ ಇದೆ. ವುಮೆನ್ಸ್ದೆಲ್ಲ ಮೇಲೆ ಸೆಕೆಂಡ್ ಫ್ಲೋರಲ್ಲಿತ್ತು, ಹಂಗಾಗಿ ಫಸ್ಟ್ ಫ್ಲೋರಲ್ಲಿತ್ತು, ಹಂಗಾಗಿ ಈಗ ಹೋಗ್ತಾಯಿದ್ದೀವಿ ಮೇಲ್ಗಡೆ. ಇದೆಲ್ಲ ವುಮೆನ್ಸ್ ವೇರು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಇದೆಲ್ಲ ನೋಡಿಬಿಟ್ಟು. ಹಾಗೆ ನಾನು ತುಂಬ ಸೆಲೆಕ್ಟ್ ಮಾಡ್ಕೊಂಡೆ ಬಟ್ಟೆಗಳೆಲ್ಲನೂ. ಅದನ್ನೆಲ್ಲ ವೇರ್ ಮಾಡಿ 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 ತೋರಿಸೋ ಅಷ್ಟರಲ್ಲಿ ನಮ್ಮ ಮನೆಯವರಿಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ಯಾಕಂದರೆ ಬೇಗ ನೀನು ಸೆಲೆಕ್ಷನ್ ಮಾಡಲ್ಲ, ಬೇಗ ಹುಡುಕ್ತಾನೇ ಇರ್ತೀಯ, ಎಷ್ಟು ನೋಡಿದ್ರೂ ನೋಡ್ತಾನೆ ಇರ್ತೀಯ ಅಂತಂದು ಹೇಳ್ತಾರೆ. ಹೆಣ್ಮಕ್ಳಂದರೆ ಹಾಗೆ ತಾನೇ, ಸ್ವಲ್ಪ ಒಂದರಲ್ಲೇ ಅವರು ಸ್ಟಾಪ್ ಆಗೋಲ್ಲ, ನೋಡ್ದಂಗೆಲ್ಲ ಇನ್ನೂ ನೋಡಬೇಕು, ಮತ್ತು ಇನ್ನೂ ಏನಾದರೂ ಹೊಸ ಡಿಸೈನ್ಸ್ ಇದೆಯೇನೋ ಅಂತಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತೆ. ಎಷ್ಟು ತೋರಿಸಿದ್ರು ಮತ್ತೆ ಇನ್ನೂ ಬೇಕು ಅಂತಂದು ಹೇಳ್ತಾರೆ. ಆ ಥರ ನಾನು ತುಂಬ ನೋಡಿದೆ, ಬಟ್ಟೆಗಳು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಒಂದು 2 ಅಂಬ್ರೆಲಾದಲ್ಲಿ ನೋಡಿದೆ. ನನಗೊಂದು ಬ್ಲೂ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಒಂಥರ ಇದು ಸ್ಕೈ ಬ್ಲೂ ಅಂತಾರಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೇರ್ ಮಾಡಿ ತೋರಿಸ್ದೆ ನಾನು. ಅದರಲ್ಲಿ ಸೈಜಸ್ ಇರಲಿಲ್ಲ. ನಂದು ಎಸ್, ಇದು ಎಕ್ಸೆಸ್ ಇತ್ತು, ಮತ್ತು ಇನ್ಯಾವ ಸೈಜು ಇಲ್ಲ, ಎಲ್ಲ ಖಾಲಿಯಾಗಿದೆ. ಎಕ್ಸೆಸ್ ಒಂದೇ ಇರೋದು ಅಂತ ಅಂದರು. ಅದು ತುಂಬ ಬಾಧೆ ಆಯಿತು. ನನಗೆ ಇಷ್ಟ ಆಗಿರೋದು ಅದರಲ್ಲಿ ಸೈಜ್ ಇಲ್ಲ ಅಂತ ಅಂದ್ಬಿಟ್ರೆ ತುಂಬ ನೋವು ಅನ್ನಿಸ್ಬಿಡುತ್ತೆ. ಸೊ ಆದ್ರೂ ಇದು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ದು. ಈಗ ನಾನು ತಗೊತಾ ಇದ್ದೀನಲ್ಲ ಕೈಯಲ್ಲಿ, ಅದು ತೋರಿಸ್ತೀನಿ ನಿಮಗೆ ವೇರ್ ಮಾಡಿ. ಆಫರ್ ಎಲ್ಲ ನಡೀತಾ ಇತ್ತು ಇದರಲ್ಲಿ. ನಾನೇನು ಆಫರಲ್ಲಿ ತೊಗೊಳ್ಳಿಲ್ಲ, ಸಪ್ರೇಟಾಗೆ ತೊಗೊಂಡೆ. ಆಫರಲ್ಲಿ ತೊಗೊಳಕ್ಕೆ ನನಗೆ ಒಬ್ಳಿಗೆ ಇಷ್ಟ ಆಗಲಿಲ್ಲ. ಸೊ ನನ್ನ ಮಕ್ಕಳು ಬಂದಿರಲಿಲ್ಲ, ಅವ್ರಿಗೆ ಸ್ವಲ್ಪ ಈಗ ಸೈಜಸ್ಸು ಅಷ್ಟೊಂದು ನನಗೆ ಗೊತ್ತಾಗಲ್ಲ. ಆಗ ಚಿಕ್ಕ ಮಕ್ಕಳಿದ್ದಾಗ ಚೆನ್ನಾಗಿ ತೊಗೊಂಡೋಗ್ತಾ ಇದ್ದೆ ಬಟ್ಟೆಗಳು. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ಈಗ ಅವ್ರಿಗೆ ಬಟ್ಟೆ ಬೇಕಂದರೆ ಅವ್ರನ್ನೇ ಕರ್ಕೊಂಡು ಬರಬೇಕು. ಇನ್ನು ನಮ್ಮ ಮನೆಯವ್ರನ್ನ ತೊಗೊಳ್ರಿ ಅಂದರೆ ಅವ್ರು ನನಗೆ ಬೇಡ ಅಂತ ಅಂದರು. ಅದಕ್ಕೋಸ್ಕರ ನಾನೇ ಒಂದು 3-4 ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ತೊಗೊತಾ ಇದ್ದೀನಿ. ಇದರಲ್ಲಿ ಬ್ಲ್ಯಾಕ್ ಒಂದು ನೋಡಿದೆ. ನಮ್ಮ ಮನೆಯವ್ರು ಬೇಡ, ಬರೀ ಈ ಬ್ಲ್ಯಾಕೇ ತೊಗೊತೀಯ ನೀನು, ಬೇಡ ಬ್ಲ್ಯಾಕು ಅಂತ ಅಂದರು. ಆದ್ರೂ ಬಿಡದೆ ಇದೊಂದು ತಗೊಂಡೆ ನೋಡಿರಿ. ಇದು ಸೈಡ್ ಓಪನ್ ಇರುತ್ತಲ್ಲ, ಅದು ನಾನು ಡೈಲಿ ವೇರ್ಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ಬೇಡ ಅಂದರು ಬ್ಲ್ಯಾಕಲ್ಲಿ, ಆದರೂ ನಾನು ಬಿಡದೆ ಇದೊಂದು ತಗೊಂಡಿದ್ದೀನಿ. ಅದೇನೋ ತುಂಬ ಬ್ಲ್ಯಾಕ್ಗೆ ಅಟ್ರಾಕ್ಟ್ ಆಗಿಬಿಡ್ತೀನಿ ನಾನು, ಬ್ಲ್ಯಾಕ್ ಟಾಪ್ಸ್ಗೆ, ಬ್ಲ್ಯಾಕ್ ಬಟ್ಟೆ, ಬ್ಲ್ಯಾಕ್ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇದೊಂದು ಬ್ಲೂ ತಗೊಂಡೆ ನೋಡಿ, ಇದೊಂದು, ಇವೆರಡು ತೊಗೊಂಡೆ ಇದರಲ್ಲಿ. ಮತ್ತು ಇನ್ನೊಂದು ಅಂಬ್ರೆಲಾದಲ್ಲಿ ಅದು ಇನ್ನೊಂದು ತೋರಿಸ್ತೀನಿ, ಅದೊಂದು ತಗೊಂಡೆ ಅಷ್ಟೇ. ಇನ್ನು ಅದು ಇನ್ನೊಂದು ಪೌಡರ್ ಬ್ಲೂ ಅನ್ನಲ್ಲ, ಸ್ಕೈ ಬ್ಲೂ, ಅದು ಸಿಕ್ಕಿಲ್ಲ. ಅದು ಅಂಬ್ರೆಲಾ ಟೈಪು ತುಂಬ ಚೆನ್ನಾಗಿತ್ತು. ಅದರಲ್ಲಿ ನನಗೆ ಸೈಜ್ ಸಿಕ್ಕಲಿಲ್ಲ. ಅದು ಸಿಕ್ಕಿದ್ರೆ ಇವೆರಡು ತೊಗೊತಾನೆ ಇರಲಿಲ್ಲ ನನಗೆ. ಆಮೇಲೆ ಇದೆಲ್ಲವೂ ಚೆನ್ನಾಗಿತ್ತು, ಇದರಲ್ಲೂ ಅಷ್ಟೇ ಸೈಜ್ ಇರಲಿಲ್ಲ ನಂದು. ಇದು ಎಕ್ಸೆಸ್ಸು, ಸ್ವಲ್ಪ ಫಿಟ್ ಥರ ಆಗ್ತಾಯಿತ್ತು. ಹಂಗಾಗಿ ನನಗೆ ಎಸ್ ಬೇಕು ಇದರಲ್ಲಿ ಅಂತಂದು ಕೇಳಿದೆ, ಅದು ಇಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಸ್ವಲ್ಪ ತಿನ್ನಾಗಿತ್ತು ಇದು, ಅದಕ್ಕೆ ನನಗೆ ಯಾಕೋ ಟ್ರಾನ್ಸ್ಪರೆಂಟ್ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ಅದನ್ನು ತೊಗೊಳಕ್ಕಾಗಲಿಲ್ಲ, ಇಷ್ಟ ಆಗಲಿಲ್ಲ ನನಗೆ. ಅದು ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ತೊಗೋಬೋದಾಗಿತ್ತು. ಅದಕ್ಕೋಸ್ಕರ ಅದನ್ನು ಸುಮ್ಮನೆ ವೇರ್ ಮಾಡಿ ನೋಡಿದೆ. ಆಮೇಲೆ ಈ ಕಡೆ ಲೆಗ್ಗಿನ್ನು ಎಲ್ಲ ತುಂಬ ಚೆನ್ನಾಗಿತ್ತು, ಆ್ಯಂಕಲ್ ಲೆಂತಂತೂ ಸೂಪರಾಗಿತ್ತು ಪ್ಯಾಂಟ್ಸ್ ಎಲ್ಲನೂ. ನಾನು ಜಾಸ್ತಿ ತೊಗೊಳಿಲ್ಲ, ಆಮೇಲೆ ಬೇಕಾದರೆ ಒಂದು ಸಾರಿ ಹೋಗ್ಬಿಟ್ಟು ಕ್ಲೀನಾಗಿ ನೋಡಿಬಿಟ್ಟು ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ನಮ್ಮ ಪಾಗೋಡದಲ್ಲಿ ಒಂದು ಸಲ ಟ್ರೈ ಮಾಡಬೇಕು, ಅಲ್ಲಿ ಪಾಗೋಡದಲ್ಲಿ ಆಗಿದೆಯಲ್ಲ ಟ್ರೆಂಡ್ಸು, ಅಲ್ಲೊಂದು ಸಾರಿ ಟ್ರೈ ಮಾಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಈ ಕಡೆ ಟಾಪ್ಸ್ ಎಲ್ಲ ಇತ್ತು, ಡೈಲಿ ವೇರ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆ, ಎಲ್ಲಿಗೆ ಹೋದರೂ ಅಷ್ಟೇ ತುಂಬ ಚೆನ್ನಾಗಿರೋ ಸಿಗುತ್ತೆ. ತೋರಿಸ್ತೀನಿ ನೋಡಿ ನಾನು ಯಾವ ಟಾಪು ಸೆಲೆಕ್ಟ್ ಮಾಡಿದ್ದೆ ಅಂತ. ನೋಡಿ, ಇದು ಫ್ರಂಟಲ್ಲಿ ಇಟ್ಕೊಂಡಿದ್ದೀನಲ್ಲ ಬ್ಲೂ, ಈ ಟಾಪು ತುಂಬ ಚೆನ್ನಾಗಿತ್ತು, ವೇರ್ ಮಾಡಿದ್ದೆ. ಸ್ವಲ್ಪ ಫಿಟ್ ಅನ್ನಿಸ್ತೈತೆ, ಕಾಟನ್ ಟೈಪ್ ಇತ್ತು ಅದು. ಹಂಗಾಗಿ ನಾನು ನೀರಿಗೆ ಹಾಕ್ಬಿಟ್ರೆ ಒಂದು ಸಾರಿ ವಾಶ್ ಮಾಡಿದ್ರೆ ಮತ್ತೆ ಇನ್ನೂ ಫಿಟ್ ಆಗಿಬಿಡುತ್ತೆ, ಮತ್ತು ಹಾಕ್ಕೊಳ್ಳೋಕ್ಕೆ ಬರೋಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ವಾಪಸ್ ಕೊಟ್ಬಿಟ್ಟೆ. ಅಲ್ಲಿಗೆ ಹಾಕಿದ ತಕ್ಷಣ ಬೇರೆಯವ್ರು ತಗೊಂಡ್ರು ಅದನ್ನು. ನನಗೆ ಅದ್ರ ಮೇಲೆ ಕಣ್ಣಿದೆ, ಯಾವುದಾದ್ರೂ ಇಷ್ಟ ಆಗಿರೋದು ಥರ ಬೇರೆಯವ್ರು ತಗೊಬಿಟ್ರೆ ಮತ್ತು ಮನಸ್ಸೆಲ್ಲ ಒಂಥರ ನೋವು ಅನ್ನಿಸ್ತಾ ಇರುತ್ತೆ ನನಗೆ. ಆದರೂ ಅದರಲ್ಲಿ ಸೈಜ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹಾಕಿದೆ ವಾಪಸ್ಸು. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಆದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆದರೆ ಅದು ಸಿಕ್ಕಿಲ್ಲ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅದನ್ನು ರಿಟರ್ನಲ್ಲಿ ಕೊಟ್ಟು ಮತ್ತು ಬೇರೆ ತೊಗೊತಾ ಇದ್ದೀನಿ. ಸೊ ಅದು ವೈಟಲ್ಲಿ ನಮ್ಮ ಮನೆಯವ್ರ ಸೆಲೆಕ್ಷನ್, ಅದು ವೈಟು. ಅದರಲ್ಲಿ ಸಿಕ್ತು ಸೈಜ್ ಹೆಂಗೋ, ಅದಂತೂ ಸೈಜ್ ಎಲ್ಲ ಇತ್ತು ಸೈಜಸ್ಸು. ಅದರಲ್ಲಿ ನನ್ನ ಸೈಜ್ ಸಿಕ್ತು, ಎಸ್ಸು ತೊಗೊಂಡೆ. ಈಗ ನೋಡಿರಿ, ಇದು ಆ್ಯಂಕಲ್ ಲೆನ್ಸು, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಕ್ವಾಲಿಟಿಯಲ್ಲಿ ನಾವು ಏನು ಹೆಸರಿಡೋ ಆಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ಟೆ ಮಾತ್ರ. ನೋಡಿರಿ, ಇದು ಮೆರೂನ್ ಐತಲ್ಲ, ಅದೂ ಇಷ್ಟ ಆಯಿತು ನನಗೆ. ತೊಗೊಳ್ತೀನಿ ಅಂದರೆ ಬೇಡ, ಬರೀ ಮೆರೂನು ಪರ್ಪಲ್ಲು ಇದೇ ಥರ ನೀನು ತಗೊತೀಯ, ಇಲ್ಲದೇ ಇರೋ ಕಲರ್ಸ್ ತಗೋ ಅಂತ ಅಂದ್ಬಿಟ್ಟು ಈ ಸಾರಿ ವೈಟು ಇದರಲ್ಲಿ ಒಂಥರ ಕಾಲರ್ ಟೈಪಲ್ಲಿ ಕೊಡಿಸಿದ್ದಾರೆ. ವೈಟ್ ತಗೋ ನೀನು, ವೈಟ್ ಚೆನ್ನಾಗಿರುತ್ತೆ ಅಂತಂದು. ಇಲ್ಲದೇ ಇರೋ ಕಲರ್ ವೇರ್ ಮಾಡು, ಬರೀ ಇರೋದೇ ತಗೊಂಡ್ರೆ ಒಂದೇ ಥರ ಅನಿಸುತ್ತೆ ಅಂತಂದು ನಮ್ಮ ಮನೆಯವರು. ಸೊ ಅದು ಇಷ್ಟ ಆಗಿತ್ತು. ನಾನು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀನಲ್ಲ, ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು, ಅದೂ ಇಷ್ಟ ಆಗಿತ್ತು. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಅದು, ಅದೇನು ಅದು ಹಂಗಿದೆ ಅಂತಂದು ಹೇಳ್ತಾಯಿದ್ರು. ಸೊ ಫ್ಯಾನ್ಸಿಯಾಗಿ, ನನಗೆ ಫ್ಯಾನ್ಸಿಯಾಗಿ ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ.
ಅದಕ್ಕೆ ಅದನ್ನು ತಗೊತೀನಿ ಡಿಫ್ರೆಂಟಾಗಿರುತ್ತೆ ಅಂದರೆ ಅವರು ಬೇಡ ಅದು ಅಂತಂದರು. ಹಂಗಾಗಿ ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ಮತ್ತೆ ರಿಟರ್ನ್ ನೋಡ್ತಾ ಇದ್ದೀನಿ, ಇನ್ನೂ ಯಾವುದಾದ್ರೂ ಸಿಗುತ್ತೇನೋ ನನಗೆ ಇಷ್ಟ ಆಗಿರೋದು ಅಂತ ಹೇಳ್ಬಿಟ್ಟು. ಮತ್ತು ಜೀನ್ಸ್ ಮೇಲೆ ಟಾಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಜೀನ್ಸ್ ಏನು ತೊಗೊಳ್ಲಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು. ಈಗ ಸದ್ಯಕ್ಕೆ ಅದೇನು ತೊಗೊಳ್ಲಿಲ್ಲ, ಬರೀ ಟಾಪ್ಸ್ ಮಾತ್ರ ನೋಡಿದೆ ಅಷ್ಟೇ. ಸದ್ಯಕ್ಕೆ ನನಗೆ ಟಾಪ್ಸ್ ಬೇಕಾಗಿತ್ತು. ನೋಡಿರಿ ಇದೆಲ್ಲ ಜೀನ್ಸ್ ಮೇಲೆ ಹಾಕೋವಂಥ ಟಾಪ್ಸು, ಟಿ ಶರ್ಟ್ಸು ಅದೆಲ್ಲನೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೂ ಒಂದು 3 ಟಾಪ್ಸ್ ಸಿಕ್ತು ಚೆನ್ನಾಗಿರೋದು. ಈ ಕಡೆ ಎಲ್ಲ ಇತ್ತು. ಮತ್ತು ಈ ಥರ ಡ್ರೆಸ್ಸಸ್ ಹಾಕೋದ್ರಿಂದ ಒಂದು ಒಳ್ಳೆ ಲುಕ್ ಬರುತ್ತೆ ಹೆಣ್ಮಕ್ಳಿಗೆ. ನಾವು ಹಾಕೋ ಡ್ರೆಸ್ಸಿಂಗ್ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದು. ಈಗ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಟಾಪ್ಸು ತಗೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಟಾಪ್ಸ್ ನಾನು ವೇರ್ ಮಾಡಿದ್ದೆ, ಅದು ನಮ್ಮ ಮನೆಯವ್ರು ವೀಡಿಯೋ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಒಂದು 2-3 ಟಾಪ್ಸಿಂದ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಕೌಂಟ್ರಲ್ಲಿ ಈ ಅಣ್ಣ ಅವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಮಾತಾಡಿಸ್ತಾ ಇದ್ರು, ತುಂಬ ಖುಷಿ ಅನ್ನಿಸ್ತು. ಸೊ ಆ ಥರ ಮಾತಾಡ್ಸಿದ್ರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಆ ಥರ ಎಲ್ಲಾದರೂ ಹೋದಾಗ ಮಾತಾಡ್ಸಿದ್ರೆ ಅವರೇ ಐಡೆಂಟಿಫೈ ಮಾಡಿ ಏನೋ ಒಂಥರ ಅಚೀವ್ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ ಮನಸ್ಸಲ್ಲಿ. ಒಂಥರ ಖುಷಿ ಅನಿಸುತ್ತೆ ಆ ಥರ ಹೊಸಬ್ರೆಲ್ಲ ಮಾತಾಡಿಸ್ತಾ ಇದ್ದರೆ. ಸೊ ಈಗ ಬಂದ್ವಿ, ನಾವು ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಬಿಲ್ಲೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಈಗ ಬಂದು ಮಧುಗಿರಿಯಿಂದ ಸ್ವಲ್ಪ ಹೊರಗಡೆ ಬಂದರೆ ಇಲ್ಲಿ ಒಂದು ಹೋಟೆಲ್ಲು, ಇದು ಸೇಮ್ ಮನೆ ಊಟ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲಾದರೂ ಬೆಂಗಳೂರು ಹಂಗೆ ಹೋಗ್ಬೇಕಂದ್ರೆ ಇಲ್ಲೇ ಊಟ ಮಾಡ್ತೀವಿ. ಮುದ್ದೆ ಊಟ ನಮ್ಮ ಮನೆಯವರು ಇಲ್ಲಿ ಯಾವಾಗ ಹೋದ್ರೂ ಮುದ್ದೆ ಊಟ ಕೊಡಿಸ್ತಾರೆ ಇಲ್ಲಿ. ಚೆನ್ನಾಗಿತ್ತು ಊಟ ಮಾತ್ರ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗೆ ಮನೇಲಿ ತಿಂದಂಥ ಫೀಲೇ ಆಯಿತು ನನಗೆ, ಅಷ್ಟು ಚೆನ್ನಾಗಿತ್ತು. ಹೋಟೆಲ್ ಅಂತ ಏನೂ ಅನ್ನಿಸ್ಲೇ ಇಲ್ಲ. ಈಗ ತಟ್ಟೆಗಳು ಅವೆಲ್ಲ ಬಿಸಿನೀರು ಹಾಕ್ತಾರೆ, ಮತ್ತು ತಟ್ಟೆಗಳೆಲ್ಲ ತೊಳ್ಕೊಂಡು ಈಗ ಕೂತಿದ್ದೀವಿ ತಿನ್ನೋಣ ಅಂತಂದು ಹೇಳ್ಬಿಟ್ಟು. ನಮ್ಮ ಮನೆಯವ್ರ ಪಾಪ ಜರ್ಕಿನು ಎಲ್ಲ ಬಿಚ್ತಾ ಇದ್ದಾರೆ ಇಲ್ಲೇ. ಸೊ ಜನ ಮಾತ್ರ ಹೆವಿಯಾಗಿರ್ತಾರೆ ಇಲ್ಲಿ. ಮತ್ತು ಗೌರ್ಮೆಂಟ್ ಗಾಡಿ, ಬಸ್ಸು ಡ್ರೈವರ್ಸು ಅಂಥವ್ರೆಲ್ಲರೂ ಬಂದು ಊಟ ಮಾಡ್ತಾ ಇರ್ತಾರೆ ಇಲ್ಲಿ. ಹೋಗೋರು ಬರೋರೆಲ್ಲ. ಫೀಲ್ಡ್ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ, ಕಾರೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾನೆ ಇರ್ತಾರೆ ಜನ. ನೋಡಿರಿ ಒಂದೊಂದು ಚಿಕ್ಕ ಮುದ್ದೆಗಳು ಮತ್ತು ಅನ್ನ, ಹಪ್ಪಳ ಎಲ್ಲ ಚೆನ್ನಾಗಿ ಊಟ, ಮೊಸರು ಎಲ್ಲ ಕೊಟ್ಟಿದ್ದರು. ಚೆನ್ನಾಗಿತ್ತು. ನಾನಂತೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ಚೆನ್ನಾಗಿರುತ್ತೆ ಈ ಥರ ಹೋದಾಗ ಔಟ್ಸೈಡು ಏನಾದರೂ ಈ ಥರ ತಿಂದರೆ. ನಾನು ಔಟ್ಸೈಡ್ ಹೋದಾಗ ನಾನು ಜಾಸ್ತಿ ಮುದ್ದೆ ಏನು ಕೇಳಲ್ಲ, ನಮ್ಮ ಮನೆಯವ್ರು ಬೇಕು ಅಂತಂದೇ ಮುದ್ದೆ ಕೊಡಿಸಿದ್ದಾರೆ ಇವತ್ತು. ಆದರೂ ನಾನು ಇಷ್ಟಪಟ್ಟು ತಿಂದೆ, ಕೊಡಿಸಿದಾರಲ್ಲ ಇನ್ನು ಅಂತಂದು ಹೇಳ್ಬಿಟ್ಟು. ನಾನು ಔಟ್ಸೈಡ್ ಹೋದಾಗ ಪಕ್ಕ ನಾನು ಕೇಳೋದೇ ಬಿರಿಯಾನಿ ಇಲ್ಲ ಮಸಾಲೆ ದೋಸೆ ಈ ಥರ ಕೇಳ್ತಾ ಇರ್ತೀನಿ. ಅವರು ಆ ಥರ ಇಷ್ಟಪಡಲ್ಲ ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ಏನಿದ್ರು ಯಾವಾಗ ನೀನು 24 ಅವರ್ಸ್ ಮುದ್ದೆ ಇಟ್ರೂ 3 ಟೈಮೂ ತಿಂದಾಕ್ಬಿಡ್ತಾರೆ ಆ ಥರ ಅವರು. ಮುದ್ದೆ ಅಂದರೆ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಕೊಡ್ತಾರೆ ಮುದ್ದೆಗೆ ನಮ್ಮ ಮನೆಯವರು. ಅವರು 1 ವೀಕ್ ಫುಲ್ಲು, 1 ವೀಕ್ ಅಲ್ಲ 1 ಮಂತ್ ಫುಲ್ಲು, 1 ಇಯರ್ ಫುಲ್ಲು ಮುದ್ದೆನೇ ಇಡ್ರಿ ಬೇಡ ಅಂತ ಮಾತ್ರ ಹೇಳಲ್ಲ ಆ ಥರ ಅವರು. ಸೊ ನನಗೆ ಮುದ್ದೆ ಅಂದರೆ ಸ್ವಲ್ಪ ದೂರನೇ. ಈಗ ಊಟ ಮುಗಿಸಿ ಈಗ ಊರ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಟಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿ.